ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾವು ಸೌತ್ ಕಡೆ ಒಂದು ಬೆಸ್ಟ್ ಸ್ಪಾಟ್ ಫಿಶ್ ಕಬಾಬ್ ತಿನ್ನೋದಕ್ಕೆ ಅಂತ ಒಂದು ಪ್ಲೇಸ್ ಐತೆ. ಅದು ಬಂದು ಮುಳಿಬಾಗಿಗೆ ಅಥವಾ ದೇವರಚಿಕ್ಕನಹಳ್ಳಿ ರೋಡ್ಗೆ ಹೋಗುವಂಥ ಒಂದು ರೋಡು. ನಾನು ಬೇಕಾದ್ರೆ ನಿಮಗೆ ಲೊಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಆ ದೇವರಚಿಕ್ಕನಹಳ್ಳಿ RTO ರೋಡಲ್ಲಿ ಬೆಸ್ಟ್ ಸ್ಪಾಟು. ನೀವು ಹೋಗ್ಬೇಕಾದ್ರೇ ಆ ಖಾರ ಕಣ್ಣಿಗೆ ಹೊಡೆಯುತ್ತೆ, ಆ ರೇಂಜ್ಗೆ ಖಾರ ಜೊತೆಗೆ ಮಸ್ತಾಗಿರುತ್ತೆ ಕಬಾಬು. ಫಿಶ್ ಕಬಾಬ್ ಆ್ಯಂಡ್ ಫಿಶ್ ಫ್ರೈ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಗ ಇರುತ್ತೆ. ಆ ಜಾಗದಲ್ಲಿ ಒಂದು ಪ್ಲೇಸ್ ನಿಮಗೆ ತೋರಿಸ್ತೀನಿ. ಹೋಗ್ತಿರೋದು ಅಂತಂತಂದರೆ ನಾನು, ನಮ್ಮ ಅಣ್ಣ, ನಮ್ಮ ತಮ್ಮ 3 ಜನ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರ ಇರೋದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಬೇರೆ ಇನ್ನೊಂದು ಗಾಡಿ ತೊಗೊಂಡೋಗ್ಬೇಕಂటే ಕಷ್ಟ. ಸೊ ಇಲ್ಲಿ ನಾವೇ ಎಲ್ಲಿದ್ದೀವಿ ಅಂತಂದರೆ ಬಿಳೇಕೆರೆ ಇದ್ದೀವಿ. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 3-4 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ತಿಂದ್ಕೊಂಡು ಆ ಟೇಸ್ಟ್ ಹೇಗಿರುತ್ತೆ ಅಂತ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಆಲ್ರೆಡಿ ತಿಂದಿದ್ದೀನಿ, ಬಟ್ ನಿಮ್ಗೆ ಹೇಗಿರುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ವೆರೈಟೀಸ್ಗಳು ಫಿಶ್ ಕಬಾಬ್, ಫಿಶ್ ತವಾ ಫ್ರೈ ಈ ಥರ ಡಿಫ್ರೆನ್ಸ್ ಸಿಗುತ್ತೆ. ನಾನು ಹೋಗಿ ಅಲ್ಲಿ ಕೇಳ್ಬಿಟ್ಟು ಪ್ರೈಸ್ ಎಲ್ಲ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಇದೆ ನೋಡಿ ಆ ರೋಡು. ಅಂದರೆ ನಾವು ಕಣ್ಣು ಮುಚ್ಕೊಂಡೇ ಹೋಗಬೇಕು, ಆ ರೀತಿ ಖಾರ ನಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ. ಇದು ಉಳಿಮಾವ್ ರೋಡು, ಆ ಕಡೆ ಬರೋದು ದೇವರಚಿಕ್ಕನಹಳ್ಳಿ ರೋಡು. ನೋಡಿ ಇಲ್ಲಿ ಲೆಫ್ಟಲ್ಲಿ ಇದೊಂದು ಕಬಾಬ್ ಅಂಗಡಿ. ಈ ಥರ ಆ ಥರ ತವಾದಲ್ಲಿ ಹಾಕಿ ಮಾಡ್ತಾ ಇರ್ತಾರೆ. ಇವಾಗ ಟೈಮ್ ಎಷ್ಟಾಗಿದೆ ಅಂತಂತಂದರೆ 15 ಅಷ್ಟೇ. 7:15 ಸ್ವಲ್ಪ ಬೇಗನೆ ಬಂದಿದ್ದೀವಿ. ಕರೆಕ್ಟಾಗಿ 8 ಗಂಟೆಗೆಲ್ಲ ಬಂದರೆ ಫುಲ್ ಖಾಲಿನೇ ಆಗಿಬಿಡುತ್ತೆ. ಇದು ಅಷ್ಟು ಡಿಮ್ಯಾಂಡ್ ಇರುತ್ತೆ ಈ ಕಬಾಬಿಗೆ. ಸೊ ಬನ್ನಿ ಇವಾಗ ಹೋಗೋಣ. ಎಲ್ಲ ಪ್ರೈಸ್ ಎಲ್ಲ ಹಿಂಗಿರುತ್ತೆ, ಚೆನ್ನಾಗಿ ನೋಡ್ಕೊಂಡು ತಿನ್ನೋಣ. ಆಮ್ಲೆಟ್ ಸಿಗುತ್ತೆ, ಕಬಾಬ್ ಸಿಗುತ್ತೆ, ರೂಟ್ ಬೆಲ್ ಸಿಗುತ್ತೆ, ಬಾಂಗಡ ಸಿಗುತ್ತೆ, ಮೀನು ಕಬಾಬು ಮತ್ತು ಕಬಾಬು ಸ್ಲೈಸು. ಸ್ಟಾರ್ಟಿಂಗ್ 50 ಸ್ಟಾರ್ಟ್ ಆಗುತ್ತೆ. 50 ಸ್ಟಾರ್ಟ್ ಆಗುತ್ತೆ. 50 70, 80, 100, 150, 200, ಲಾಸ್ಟ್ 200 ಸ್ಟಾರ್ಟ್ ಮೀನೆಲ್ಲ ಇಲ್ಲಿಂದ ತರೋದು ಹೊಸೂರಲ್ಲಿಂದ ಇದರಲ್ಲಿ ಮಾರ್ಕೆಟು, ಹೊಸೂರು ಮಾರ್ಕೆಟು. ನಿಮ್ಮ ಹೆಸರು? ನಮ್ಮ ಹೆಸರು ಕುಪ್ಸ್ವಾಮಿ ಅಂತ. ಕುಪ್ಸ್ವಾಮಿ. ನಾವು ಇವಾಗ 10 ವರ್ಷ ಮಾಡ್ತಾ ಇದ್ದೀವಿ. 13 ವರ್ಷ ಆಯಿತು. ನಾರ್ಮಲಾಗಿ ಬಂದು ಹೋಗ್ತಾ ಇರ್ತೀವಿ, ಇಲ್ಲಿ ಅವಾಗ ಹೋಗ್ತಾ ಇರ್ತೀವಿ, ಬಟ್ ವಿಡಿಯೋ ಮಾಡಿದ್ದಿಲ್ಲ. ಹೌದು. ಕ್ಯಾಪಿಟೇ ಹತ್ರ ಇತ್ತು ಫಸ್ಟು. ಅಲ್ಲಿ SBI ಬ್ಯಾಂಕ್ ಪಕ್ಕದಲ್ಲಿದ್ದು. ಗೊತ್ತು. ಹಂಗಿಂದ ಹಂಗೆ ಜರ್ಸ್ಕೊಂಡು ಈ ಕಡೆ ಬಂದಿದ್ದೀವಿ. ಅಂಗಡಿ ಯಾವುದಾವುದೋ ಹುಡುಕಾದ್ರೆ ಅಂಗಡಿ ಸರಿಯಾಗಿ ಸೆಟ್ ಆಗಿಲ್ಲ. ಅದರಿಂದ ಫುಟ್ಪಾತಲ್ಲಿ ಮಾಡ್ತಾ ಇದ್ವಿ. ಅಂಗಡಿ ಸರಿಯಾಗಿ ಸೆಟ್ ಆಗಿಲ್ಲ. ರೆಡಿಮೇಡ್ ಮಸಾಲ ನಾವೇ ಮನೆಯಲ್ಲಿ ಮಾಡೋದು. ಹೌದು. ಈ ಮಸಾಲೆಗೆ, ಈ ಫಿಶ್ಗೆ ಈ ಮಸಾಲೆನೇ ಫೇಮಸ್ ಅಲ್ಲ? ಹೌದು, ಮಸಾಲಾನೇ ಫಿಶ್ ಫೇಮಸ್ ಇಲ್ಲ, ಮಸಾಲಾನೇ ಮೇನ್. ಹೌದು, ಮಸಾಲ ಅಂದರೆ ಫಿಶ್ ವ್ಯಾಪಾರ ಮಾಡೋಕ್ಕಾಗಲ್ಲ. ಹೌದು. ಟೈಗರ್ ಫಿಶ್ ಸಿಗುತ್ತೆ. ಟೈಗರ್ ಫಿಶ್ ಸಿಗುತ್ತೆ. ಕಬಾಬ್ಗೆ ಯಾವ ಪೀಸಸ್ ಮಾಡ್ತೀವಿ? ಅದು ಪಾಂಪ್ಲೆಟ್. ಮುಳ್ಳು ಇರಲ್ಲ, ಮುಳ್ಳೇ ಸಿಗಲ್ಲ. ಮುಳ್ಳು ಇರುತ್ತೆ, ಒಂದೆರಡು ಅಷ್ಟೇ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹೌದು. ಅಂದರೆ ಓಪನಿಂಗ್ ಎಷ್ಟು ಗಂಟೆಗೆ ಮಾಡ್ತೀರಾ? ಓಪನಿಂಗ್ 5 ಗಂಟೆ. 5 ಗಂಟೆಯಿಂದ 10 ಗಂಟೆ ಇರುತ್ತಾ? 11:30. ವಾರದಲ್ಲಿ ಮಾಮೂಲು ರೋಜಲ್ಲ ಏನಿಲ್ಲ. ಅಂದರೆ 7 ಡೇಸು ನಿಮ್ಗೆ ಅವೈಲಬಲ್ ಇರುತ್ತೆ, ಯಾವಾಗ ಬೇಕಾದ್ರೂ ಬರ್ಬೋದು. ನೋಡಿ ತುಂಬ ದಿವಸ ಇದು ಮಾಡಬೇಕು. ಈ ಪ್ರಾಬ್ಲಮ್ ಆಯ್ತಲ್ವಾ, ಹೌದು. ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಟ್ರೈ ಮಾಡೋ ಟೈಮಲ್ಲಿ ಇಲ್ಲೆಲ್ಲ ಪ್ರಾಬ್ಲಮ್, ಅದರಿಂದ ಸ್ಟಾಪ್ ಮಾಡೋದು ನಾವು. ನೀವಿದ್ರೆ ನಾವು ಇದ್ರೆ ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ, ಮಸ್ತಾಗೈತೆ. ಟೇಸ್ಟ್ ಮಾಡಿ ನೋಡೋಣ. ನಮಗೆ ಅಂತ ಚಟ್ನಿ ಜೊತೆ ಹಾಕ್ಬಿಟ್ಟಿದ್ದಾರೆ. ಹುಳಿ ಹಿಂಗೆ ಹಿಂಡಿ
ಪೀಸ್ ತಗೊಂಡು ನೋಡಿ ಸಖತ್ ಚೆಂದಾಗಿ ಬಂದೈತೆ ಇದ್ರ ಜೊತೆ ಚಟ್ನಿ Light ಹಾಕೋದು ಆಗೋದು. ತುಂಬ ಸಖತ್ತಾಗೈತೆ. ಬನ್ನಿ ಅಣ್ಣ ಫೋರ್ಸ್ ಮಾಡ್ತಾವ್ರೆ ಸುವಾಸಿನಿ ಹೆಂಗೈತ ಮಚ್ಚ ಬರೀ ಮುಳ್ಳು ಐತಲ್ಲ ಗೊತ್ತಾಗುತ್ತೆ ಆ ಚಟ್ನಿನೇ ಆ ಚಟ್ನಿ ಇಲ್ಲ ಅಂದರೆ ನೀನಿಲ್ಲ ಅಂತಾನೆ ಇವಾಗ ಬೆಳಗ್ಗೆ ಗೊತ್ತಾಗುತ್ತೆ. ಅಪಯ 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 ಅಂತಾನೆ ಮನೆಯವ್ರು. ಅಪಯ 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 ಅಂತಾನೆ ಅಪಯ ಅಪಯ ಅಪಯ. ಸೂಪರ್ ಅಂಡಿ ಬಾಬಾ ಬಾಬಾ. ನೀವು ಎಷ್ಟೋ ಕಡೆ ತಿಂದಿರ್ತೀರಲ್ವಾ? ನಾವೇ ತಿಂದು ಖಾಲಿ ಮಾಡ್ಬಿಡ್ತೀನಿ ಬಂದಿಲ್ಲ ಅಂದ್ರೆ. ಭಾಸ್ಕರ್ ಎన్ని సార్లు నాకింటారు తెలుసండి మీకు? ಭಾಸ್ಕರ್ ಅದು ಚೆನ್ನಾಗಿ ಚೆನ್ನಾಗಿ ಬರಲ್ಲ ನಕ್ಕು ಎಷ್ಟು ಸಲ ನಕ್ಕಿರ್ತಾನೆ ಗೊತ್ತೇನ್ರಿ ನಿಮಗೆ? ಕನ್ನಡ ಅದು ಚೆನ್ನಾಗಿ ಬರಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಮೆತ್ತಗೆ ಎಮ್ಮಿ ಜ್ಯೂಸಿ ಆಗಿದೆ. ಆ ಚಟ್ನಿನ ಹಿಂಗೆ ಹಚ್ಕೊಂಡು ತಿಂತಾ ಇದ್ರೆ ಒನ್ ಮೋರ್ ಅಂತ ಇರಬೇಕು. ಈ ಥರ ತಿನ್ನಬೇಕು ಅಂತಂದರೆ ದೇವ್ರ ಚಿಕ್ಕನಹಳ್ಳಿ ಪೆಟ್ರೋಲ್ ಬಂಕಿಂದ ರೈಟ್ ತೊಗೊಂಡ್ರೆ ಹುಳಿ ಭಾಗ ರೋಡಲ್ಲಿ ಸಿಗುತ್ತೆ. ತಿನ್ನಿ. ಮಾತೇ ಬರ್ತಾ ಇಲ್ಲ. ಬರೀ ಖಾರ ಇದೆ. ಇದು ಚೆನ್ನಾಗಿದೆ ಅದಕ್ಕಿಂತ. ಹೆಂಗಿದೆ ಟೇಸ್ಟು? ನೆಕ್ಸ್ಟ್ ಲೆವೆಲ್ ಇದು. ಅದಕ್ಕಿಂತ ಇದು ಮಸ್ತಾಗಿದೆ. ಆಯಿಲ್ ಲೆವೆಲು, ಉಪ್ಪು, ಸ್ಪೈಸ್ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹೋಗ್ಬೇಕು. ಎಷ್ಟು ಬೇಕು ಅಂದರೆ ಇದು ಫ್ಯಾಟ್ ಬರಬೇಕು. ಏನಾಯ್ತು ಹೆವಿ ಬಿಸಿ ಆಯ್ತು. ನಿನಗೆ ಬಿಸಿ ಇದ್ರೆ ಕೆಳಗಿಡು, ಮೇಲೆ ಹಾಕಿಡ್ತೀಯ. ಬಾಯಿಗೆ ಹಾಕ್ಬೇಕಿತ್ತು ಮಚ್ಚ. ಎಲ್ಲರೂ ಬಿಸಿ ಅಂದಾಗ ಬಾಯಿಗೆ ಹಾಕ್ಬಿಡ್ಬೇಕು. ಚಟ್ನಿನ ತಗೊಂಡ ಕರೆಕ್ಟಾಗಿ ಚಟ್ನಿ ಹಚ್ಕೊಳಕ್ಕೆ ಹೋಗೋ ಟೈಮಲ್ಲಿ ನಿಂದು ಅಲ್ಲಿಟ್ಟೆ ಮಂಗಳೂರಲ್ಲಿ ಮಾಡಿಕೊಟ್ರೆ ಹಿಂಗೆ ಹೋಗಲ್ಲ. ಮಸಾಲಾನೇ ಡಿಫ್ರೆಂಟ್ ಇರುತ್ತೆ. ನಾನು ತಿಂದಾಗ ಚೆನ್ನಾಗಿ ಅದ್ಭುತ. ಮಸಾಲ ಎಲ್ಲ ಸ್ಲೈಸ್ ಡಿಫ್ರೆಂಟು, ಮೀನೊಂದೇ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಇದೆ. ಅದನ್ನೇ ಕೇಳಿದ್ರು. ಮೀನು ಡಿಫ್ರೆಂಟ್. ಟೇಸ್ಟ್ ಹೆಂಗಿದೆ, ಖಾರ ಹೆಂಗಿದೆ ಅದೆಲ್ಲ ಸೇಮ್ ಮಸಾಲಾನ ಅದೇ ಮಸಾಲೆ ಎಲ್ಲ ಫುಲ್ ಸೇಮ್ ಇರುತ್ತೆ. ಬಟ್ ಅದೇನಂತಂದರೆ ಅದು ನಿಮಗೆ ಕಬಾಬ್ ಸಿಗ್ಬೋದು, ದೊಡ್ಡ ಪೀಸ್ ಬಂದಿರುತ್ತೆ. ಇನ್ನೆಲ್ಲ ಫುಲ್ ಸೇಮ್. ಅಷ್ಟು ಪ್ರೊಡಕ್ಷನ್ ಟೀಮ್ ಕಡೆಯಿಂದ ನಾವು ಯಶಸ್ವಿಯಾಗಿ ನಮ್ಮ ಪ್ರೊಡಕ್ಷನ್ ನಂಬರ್ 1 ಮತ್ತು 1/6 ಅಂತ ಒಂದು ಶೂಟಿಂಗ್ ಇತ್ತು. ಅದನ್ನು ಮುಗಿಸ್ಕೊಂಡು ನಮ್ಮ ಡೈರೆಕ್ಟ್ರು DOP ಮೇಯ್ನಾಗಿ ದೋಸೆ ಮುಖ ಇವ್ರದೇ ಪಾರ್ಟಿ ಕೊಡಿಸ್ತಾ ಇರೋದು ಎಲ್ಲ ಇವ್ರದೇ. ಇವ್ರ ಹೆಸರು ಹೇಳ್ಬಿಟ್ಟು ಬಂದರೆ ಅಂತಂದರೆ ಫ್ರೀಯಾಗಿ ಕೊಡ್ತಾರೆ. ಅಷ್ಟು ಪ್ರೊಡಕ್ಷನ್ ಕಡೆ ಅಂದ್ಬಿಟ್ಟು ಓನರ್ CEO. ಏನು ಗೊತ್ತಾ, ರೈಡರ್ನ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನಮ್ಗೆ ಈ ಥರ ಕೊಡಿಸ್ತಾರೆ. ಸಬ್ಸ್ಕ್ರೈಬ್ ಆಗಿಲ್ಲ ನಮಗಿರಲ್ಲ. ನಮ್ಮಂಥ ಬಡವ್ರ ಮಕ್ಳಿಗೆ ಊಟ ಅಂದರೆ ಇದೇನೆ ನೋಡಿ. ಊಟ ಹೇಳ್ದಂಗೆ ಒಣಗೋಗ್ಬಿಟ್ಟವ್ ನೀವು. ಬಟ್ ನಾವು ಅಂದ್ಕೊಳ್ಳೋ ಲೆವೆಲಿಗೆ ಬಂದಿಲ್ಲ ಅಂತಂದ್ರೂ ನಮ್ದು ಇದು ಫಸ್ಟು ಶಾರ್ಟ್ ಫಿಲಮು. ಸೊ ಎಲ್ಲ ಫುಲ್ ಬಂದಿದ್ದಾನ, ಎಲ್ಲ ಹೊಸ ಮುಖಗಳೇ ಚಿತ್ರರಂಗಕ್ಕೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಚೆನ್ನಾಗಿ ನಾವು ದಿ ಬೆಸ್ಟ್ ಕೊಡ್ತೀವಿ. ಅಷ್ಟು ಪ್ರೊಡಕ್ಷನ್ ಅಂತ ಅಂದ್ಬಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇನ್ನಷ್ಟು ಅಪ್ಡೇಟ್ಗಾಗಿ ಕಾಯ್ದು ನೋಡ್ತಾ ಇರಿ. ಆಮೇಲೆ ಸಿಗ್ತೀವಿ. ಬಾಯ್. ಹೋಗ್ತಿದ್ದೀರಾ ಇಂಡಸ್ ಲ್ಯಾಂಡು, ಅದ್ರ ಆಪೋಸಿಟಲ್ಲೇ ಇದು ಇರೋದು ಈ ಜಾಗ. ಅದು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ನಾವು ತಿಂದಿದ್ದು ಕಬಾಬಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು. ಬಟ್ ಸೆಕೆಂಡ್ ಸ್ಲೈಸ್ ಕೊಟ್ಟಿದ್ರಲ್ಲ ಅದಂತೂ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ ಫಿಶ್ ಟ್ರೈ ಮಾಡೋಣ ಅಂತ. ನೋಡಿ ಎಷ್ಟು ಕ್ರೌಡ್ ಇದ್ದಾರೆ. ನಾನು ಹೋಗಿ ತೋರಿಸ್ತೀನಿ ಎಷ್ಟು ಬೇಸಸ್ ಆಗ್ತವ್ರೆ ಒಬ್ಬೊಬ್ಬರಿಗೆ ಅಂತ. ಅದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟು ಮತ್ತು ಜನ ಹೆಂಗೆ ಬರ್ತಿದ್ದಾರೆ ಅಂತ. Few
minutes later. ಸೊ ಜಸ್ಟ್ ಇವಾಗೆ ತಿನ್ಕೊಂಡು ಈಗ ದರ್ಶನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನಾಯಿತು ಅಂತಂತಂದರೆ ಇಷ್ಟು ಪ್ರೊಡಕ್ಷನ್ DOP ಮನೆಗೆ ಹೋಗ್ತಾ ಇದ್ದೀವಿ. ಪ್ಲೇಸ್ ಅಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಬಾಬು ತುಂಬ ಚೆನ್ನಾಗಿತ್ತು. ಒಂದು ಮೂಲಿ 2 ಮೀಲ್ ಇರುತ್ತಲ್ಲ ಒಂದು ಪೀಸ್ನಲ್ಲಿ, ಅಷ್ಟೇ ಸ್ಮೂತಾಗಿ ಸಾಫ್ಟಾಗಿರುತ್ತೆ. ನಿಮ್ಗೇನಾದ್ರು ಆಯಿಲ್ ಇಷ್ಟ ಆಗಿಲ್ಲ ಅಂತಂದರೆ ಅದನ್ನ ಹೇಳ್ಬೋದು, ಅವ್ರು ಆಯಿಲ್ ಹಾಕೋದಕ್ಕೆ ಕಮ್ಮಿ ಮಾಡ್ತಾರೆ. ಅದು ಕೊಟ್ಟಿದ್ರಲ್ಲ ಆ ಚಟ್ನಿ ಮಾತ್ರ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ಸೊ ನಾವೇನೇನು ಆರ್ಡ್ರ್ ಮಾಡಿದ್ದೀವಿ ಅಂತಂತಂದರೆ ಕಬಾಬು ಮತ್ತು 2 ಫುಲ್ ಫಿಶ್ ಹೇಳಿದ್ವಿ, ಸ್ಲೈಸು, ಹೌದು ಸ್ಲೈಸ್ ಹೇಳಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಬಾಬ್ಗಿಂತ ಈ ಸಲ ನಂಗೆ ಸ್ಲೈಸ್ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಬಂದಾಗ ಸ್ಲೈಸ್ ಎಲ್ಲ ಯಾವುದು ಟ್ರೈ ಮಾಡಿರಲಿಲ್ಲ, ಬಟ್ ಈ ಸಲ ಮಾತ್ರ ಸ್ಲೈಸ್ ತುಂಬ ಸಖತ್ತಾಗಿತ್ತು. ನಂಗೆ ವರ್ತ್ ಪ್ಲೇಸು ನೀವು ನೋಡಿರ್ತೀರ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ನಾವು ತೊಗೊಂಡಿದ್ದಕ್ಕೆ ಆ ಥರ 240 ಏನೋ ಆಗಿರುತ್ತೆ ಪ್ರೈಸು. 240 ತಾನೇ. ಕಬಾಬ್ ಬಂದು 100 ರುಪೀಸು, ಆ ಸ್ಲೈಸ್ ಬಂದು ಒಂದೊಂದು 70 ರುಪೀಸು. ಅದಕ್ಕೆ ಅವರು ಕಾಸೇ ತೊಗೊಂಡಿಲ್ಲ. ನಾವು ಎಷ್ಟು ಫೋರ್ಸ್ ಮಾಡ್ತಿದ್ವಿ, ತೊಗೊಳ್ಳಿ ಅಕ್ಕ ಪರವಾಗಿಲ್ಲ ತೊಗೊಳ್ಳಿ, ಬಿಸ್ನೆಸ್ ಬೇರೆ ಇದು ಬೇರೆ ಅಂತ ಹೇಳಿದ್ವಿ. ಬಟ್ ಅವ್ರು ನಿಜವಾಗ್ಲೂ ಒಬ್ಬರು ಗೊತ್ತಿರ್ತಿರೋ ಪರ್ಸನ್ ಹತ್ರ ನಾವು ಸುಮ್ಮನೆ ಎಷ್ಟು ಫೋರ್ಸ್ ಮಾಡೋದು ತೊಗೊತಿಲ್ಲ ಅಂದಮೇಲೆ ನಿಜವಾಗ್ಲೂ ಅದು ದೊಡ್ಡ ಮನಸ್ಸು. ನಾವು ಇದಂದರೆ ಅವರು ದುಡಿತಾರೆ, ನಾವು ದುಡಿತೀವಿ. ನಾವು ನಾಳೆ ಇಲ್ಲ ನಾಡಿದ್ದು ಖಂಡಿತ ಬಂದು ಅವ್ರಿಗೆ ಮತ್ತೆ ರಿಟರ್ನ್ ಮಾಡಿಬಿಡ್ತೀವಿ. ನಾವು ಮಾತಾಡ್ಬೋದಿತ್ತು, ಜನ ತುಂಬ ಜಾಸ್ತಿ ಇದ್ದಾರೆ, ನಾವು ಮಾತಾಡಿದ್ರೆ ಅವ್ರಿಗೆ ಬಿಸ್ನೆಸ್ ಹಾಳಾಗೋಗುತ್ತೆ ಅಂತ ಅಂದ್ಕೊಂಡು ಸರಿ ಆಯ್ತಕ್ಕ ನಾವು ನಾಳೆ ಮತ್ತೆ ಬರ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಬಂದಿದ್ದೀವಿ. ಇವಾಗ ಒಳ್ಳೆ ಮನ್ಸಕ್ಕೆ ಅಂದ್ರಿ. ಯಾರಾದರೂ ಇರಲಿ ₹1 ಬಿಟ್ಕೊಡ್ಬೇಕಂತಂದರೆ 1000 ಸಲ ಯೋಚನೆ ಮಾಡ್ತಾರೆ, ಅದು ಈ ಬೆಂಗಳೂರಲ್ಲಿ. ಅಲ್ಲ ಅದಂತೂ ಖುಷಿ ಆಯಿತು. ನಾನು ಮುಖ್ಯವಾಗಿ ಇದಕ್ಕಿಂತ ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ಅವ್ರು ಚೆನ್ನಾಗಿ ಮಾತಾಡ್ಸೋದು ನೋಡು, ನನಗೆ ಅಲ್ಲೇ ಸಖತ್ ಇಷ್ಟ ಆಗೋಯಿತು. ಅಪ್ಪ ಏನಂತಿಗೆ ವೀಡಿಯೋ ಮಾಡ್ತೀರೋ ಅಂತ ಕೇಳಿದಾಗ ಸರ್ ಯೂಟ್ಯೂಬ್ಗೆ ಹಾಕ್ಬೇಕಕ್ಕ, ಅದಕ್ಕೆ ಮಾಡ್ತೀವಿ ಅಂತಂದರೆ ಅವ್ರ ಕಡೆ ಆದಷ್ಟು ಎಲ್ಲ ಹೆಲ್ಪ್ ಮಾಡಿದ್ರು. ಅವ್ರು ಬಂದು ಮಾತಾಡೋದಾಗಲಿ ಏನೇನು ಬೇಕು ಕೇಳಿ ತೊಗೊತಿದ್ರು. ನಮಗಂತಲೇ ಇಲ್ಲ, ಬಂದ ಕಸ್ಟಮರ್ ಒಬ್ಬರೂ ಬಿಡ್ದಿರ, ಎಲ್ಲ ಜೊತೆನೂ ಚೆನ್ನಾಗಿ ಮಾತಾಡ್ತಿದ್ರು. ಒಳ್ಳೆ ಮನಸ್ಸಿದ್ರೆ ಸಾಕು, ಅವ್ರು ಎಲ್ಲೋ ಬೆಳೆದು ಬಿಡ್ತಾರೆ. ಸಖತ್ ಇಷ್ಟ ಆಯಿತು ಇದು ಮಾತ್ರ. ನಿಜವಾಗ್ಲೂ ಈ ಕಡೆ ಬಂದರೆ ನೀವು ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ, ನಮ್ಮವರೆಲ್ಲ ಸೇರಿ ಒಂದು ಶಾರ್ಟ್ ಫಿಲಮ್ ಮಾಡ್ತಿದ್ದಾರೆ. ಆ ಶಾರ್ಟ್ ಫಿಲಮ್ ಹೆಸರು ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ಅಸ್ತು ಪ್ರೊಡಕ್ಷನ್ ಅಂತ ಒಂದು ಪ್ರೊಡಕ್ಷನ್ ಕಡೆಯಿಂದ ಅವರೇ ಶಾರ್ಟ್ ಫಿಲಮ್ ಥರ ಮಾಡ್ತಿದ್ದಾರೆ. ನನ್ನ ಕಡೆಯಿಂದನೂ ಅವ್ರಿಗೆ ಸಪೋರ್ಟ್ ಸಿಗುತ್ತೆ, ನಿಮ್ಮ ಕಡೆಯಿಂದ ಸಪೋರ್ಟ್ ಕೊಡಬೇಕು ಅಂತ ಕೇಳ್ತಾ, ಶಾರ್ಟ್ ಫಿಲಮ್ ಡೇಟ್ ಇನ್ನೂ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಮೂವಿ ನೇಮ್ 1/6 ಶಾರ್ಟ್ ಫಿಲಮು, ಅಷ್ಟು ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆಲ್ಮೋಸ್ಟ್ ಇವಾಗ 50% ಮುಗ್ದಿರುತ್ತೆ. ಇನ್ನು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಶಾರ್ಟ್ಸ್ ಸ್ವಲ್ಪ ಇರುತ್ತೆ, ಅದೆಲ್ಲ ಮುಗಿಸಾದ್ಮೇಲೆ ಖಂಡಿತ ಅದು ನಾನು ಅಪ್ಡೇಟ್ ಕೊಡ್ತೀನಿ. ಈ ಫಿಲಮ್ನ ನೀನು ಶೂಟ್ ಮಾಡ್ತಿದ್ಯಾ, ನೀನೇನೋ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಅಂತಂದರೆ ಇದರಲ್ಲಿ ನನಗೆ ಕ್ಯಾರೆಕ್ಟರ್ ಯಾವುದು ಇರಲಿಲ್ಲ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಅದ್ರಲ್ಲಿ ಮಾಡ್ತೀನಿ. ಮುಖ್ಯವಾಗಿ ಇನ್ನೊಂದು ಜಾಕ್ ಆಫ್ ಕರ್ನಾಡು ಹೇಮು ಅವರು ಮಾಡ್ತಿದ್ದಾರೆ, ಒಂದು ಒಳ್ಳೆ ಪಾತ್ರ. ನಿಮ್ಗೆ ಅದೆಲ್ಲ ರಿವೀಲ್ ಮಾಡೋದು ಬೇಡ. ಈಗ ಮುಗಿಸ್ಕೊತೀನಿ, ಮತ್ತೊಂದು ವೀಡಿಯೋನ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ನೆಕ್ಸ್ಟ್ ವೀಡಿಯೋ. ಬಾಯ್.